ಶ್ರೀ ದುರ್ಗಾಯ ನಮಃ. ಅಲ್ಲಿ ಏಡಿ ನೋಡ್ತಾ ಇದ್ದೀರಲ್ಲ, ಅದು ಹೊಟ್ಟೆ ನೋಡಿ, ಅದು ಹೇಗೆ ಮಣ್ಣನ್ನು ತಂದು ಹೊರಗಡೆ ಹಾಕ್ತಾ ಇದೆ ಅಂತ. ಅದರ ಮನೆಯನ್ನು ಮಾಡ್ಕೊಳ್ತಾ ಇದೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಹೇಗೆ ಆ ಮಣ್ಣುಗಳನ್ನು ತಗೊಂಡೋಗಿ ಹೊರಗಡೆ ಹಾಕ್ತಾ ಇದೆ. ಕಾರಣ ಏನಂದರೆ, ಮಳೆ ಕೂಡ ಕಡಿಮೆ ಆಗ್ತಾ ಬಂತು. ಮಳೆ ಕಡಿಮೆ ಆದ ಕೂಡಲೇ ಅವುಗಳು ಏನು ಮಾಡ್ತವೆ ಅಂದರೆ, ಈಗ ಸಾಮಾನ್ಯ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಫುಲ್ ನೀರು ಆರಿಬಿಡುತ್ತೆ. ಈ ನೀರಲ್ಲಿ ಇಲ್ಲಿ ನೀರೇ ಬರಲ್ಲ. ಆಗ ಅವುಗಳು ಮಾಡೋದೇನೆಂದರೆ, ತುಂಬ ದೊಡ್ಡ ಹೊಟ್ಟೆ ಮಾಡಿಕೊಂಡು ಮಳೆಗಾಲದವರೆಗೂ, ಮಳೆ ಬರುವವರೆಗೂ ಏನೂ ಆಹಾರವನ್ನು ಸೇವನೆ ಮಾಡದೆ ಜೀವನ ಮಾಡುತ್ತದೆ ವೀಕ್ಷಕರೇ. ಅದು ಹೊಟ್ಟೆಗೆ ಏನು ಆಹಾರವನ್ನೇ ತಗೊಳ್ಳಲ್ಲ ಅವುಗಳು. ಮಳೆಗಾಲದವರೆಗೂ ಆಹಾರವೇ ಸಿಗೋದಿಲ್ಲ ಅವುಗಳಿಗೆ, ಏಡಿಗೆ. ನೋಡಿ ಎಷ್ಟು ಸೂಕ್ಷ್ಮ ಅಂತ. ನಾನು ಮಾತಾಡ್ತಾ ಇದ್ದೀನಿ ಅಂತ ಅದು ಮನೆ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದೆ. ಅಂದರೆ ನಾನು ಮಾತಾಡಿದ್ದು ಅದಕ್ಕೆ ಏಡಿಗೆ ಕೇಳಿಸಿರ್ಬೋದು ಹೆಚ್ಚು ಕಡಿಮೆ, ಅಥವಾ ಇಲ್ಲ, ಬರ್ತಾಯಿದೆ. ನಾನು ಅಂದ್ಕೊಂಡೆ ನಾನು ಮಾತಾಡಿದ್ದು ಆ ಏಡಿಗೆ ಕೇಳಿಸಿದೆ, ಅದಕ್ಕೆ ಆ ಏಡಿ ಹೊರಗಡೆ ಮಣ್ಣು ತಗೊಂಡು ಬರ್ತಾ ಇಲ್ಲ ಅಂತ. ಈ ಪ್ರಕೃತಿಯಲ್ಲಿ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ಗ್ರಹಿಸಿದರೆ, ಈ ಏಡಿ ಆಗಿರ್ಬೋದು, ಕಪ್ಪೆ ಆಗಿರ್ಬೋದು, ಇನ್ನು ಹಾವುಗಳಾಗಿರ್ಬೋದು, ಇನ್ನು ಮೀನುಗಳಿಗೆ ಆಹಾರ ಸಿಗುತ್ತದೆ, ಆದರೆ ನೀರಿಲ್ಲ ಅಂದರೆ ಅವುಗಳು ಸತ್ತೇ ಹೋಗ್ತದೆ ಮೀನು, ನೀರಿಲ್ಲ ಅಂದರೆ. ಆದರೆ ಏಡಿ ಮತ್ತು ಹಾವು, ಕಪ್ಪೆಗಳೆಲ್ಲ, ಅವುಗಳು ಕಪ್ಪೆಗೆ ನೀರು ಬೇಕು ಅಂತ ಅನಿಸುತ್ತೆ, ಆದರೆ ಹಾವು ಮತ್ತು ಏಡಿ ಇದೆಯಲ್ಲ, ಅವುಗಳು ಮಾತ್ರ ತುಂಬ ವರ್ಷಗಳ ಕಾಲ, ತುಂಬ ದಿನಗಳ ಕಾಲ ಕೂಡ ಹಾಗೆ ಆಹಾರವನ್ನು ಸೇವನೆ ಮಾಡದೇ ಇರ್ತದೆ. ನೋಡಿ, ನೀರಲ್ಲೇ ಇರೋದು. ಈಗ ಏಡಿ ಇದೆಯಲ್ಲ, ಅದಕ್ಕೆ ನೀವೇ ಹೇಳಿ, ಆಹಾರ ಏನು ಸಿಗ್ತದೆ ಅಲ್ಲಿ? ಏನೂ ಇಲ್ಲ ಅಲ್ವಾ? ಮಣ್ಣಿದೆ, ರೇತಿ ಇದೆ, ಕಲ್ಲಿದೆ. ಹೇಗೆ ಅವುಗಳ ಜೀವನವೆಲ್ಲ ಹೇಗೆ ಅನ್ನೋದೇ ಒಂಥರ ನೀರನ್ನೇ ಕುಡಿದು ಅವುಗಳು ಜೀವನ ಮಾಡುತ್ತದೆ. ಹಾಗೆ ನೋಡಿ, ಬರ್ತಾನೆ ಇಲ್ಲ ಇಷ್ಟೊತ್ತಾದರೂ. ಅದು ಎಲ್ಲ ಅದರ ಒಂದು ಕೊಂಬಿನಿಂದ, ಕೊಂಬಿನಿಂದ ಮಣ್ಣನ್ನು ತಗೋಬೇಕು. ಮಣ್ಣು ರೇತಿಯನ್ನು ನೋಡಿ ತಗೊಂಡು ಬಂದು ಹೊರಗಡೆ ಹಾಕ್ತಾ ಇದೆ.
ಮತ್ತೆ ತಗೊಂಬಂತು ನೋಡಿ. ಪಾಪ ಕೊಂಬಿಂದ ನೋಡಿ ಬೂಡೇಜರ್ ಥರ ಅದಕ್ಕೆ ಇದು ಇಲ್ಲ, ಮತ್ತು ಕುಟಾರಿನೂ ಇಲ್ಲ, ಪಿಕಾಸಿನೂ ಇಲ್ಲ, ಕತ್ತಿನೂ ಇಲ್ಲ ಅದರ ಹತ್ರ. ಏನೋ ಒಂದು ವ್ಯವಸ್ಥೆಗಳಿಲ್ಲದೆ ಅವುಗಳು ಹೇಗೆ ನಮ್ಮ ಕೈಯಿಂದ ಹೇಗೆ ಅನ್ನ ಊಟ ಮಾಡ್ತೇವೆ ಅದೇ ಥರ ಮಣ್ಣನ್ನು ಅವುಗಳು ಎಷ್ಟು ಸೂಕ್ಷ್ಮವಾಗಿ ಹೊರಗಡೆ ಹಾಕಿ ಅದರದೇ ಆದ ಮನೆಯನ್ನು ಮಾಡ್ಕೊಳ್ತಾ ಇದೆ ನೋಡಿ ವೀಕ್ಷಕರೇ. ನಿಮ್ಗೆ ಹೇಳ್ತೇನೆ, ಅವುಗಳಿಗೆ ನೋಡಿ ಅಷ್ಟೆಲ್ಲ ಕಲ್ಲಿದೆ, ಅಲ್ಲೆಲ್ಲ ಹೊಟ್ಟೆ ಥರ ಇದೆ, ಆದರೆ ಅಲ್ಲಿ ಕಲ್ಲಿದೆ, ಅಲ್ಲೂ ಹೊಟ್ಟೆ ಥರ ಇದೆ, ಮನೆ ಥರನೇ ಇದೆ, ಆದರೆ ಅಲ್ಲೆಲ್ಲೂ ಹೋಗಿಲ್ಲ. ತನ್ನದೇ ಆದ ಒಂದು ಸ್ವಂತ ಮನೆಯನ್ನು ಮಾಡ್ಕೋಬೇಕು ಅನ್ನೋಕ್ಕೋಸ್ಕರನೇ ನೋಡಿ ಎಷ್ಟು ಪ್ರಯತ್ನ ಪಟ್ಟು ಅದು ಮಣ್ಣನ್ನು ಹೊರಗಡೆ ಹಾಕ್ತಾ ಇದೆ. ಇದೆಲ್ಲ ವಿಡಿಯೋದಲ್ಲಿ ಸೆರೆ ಸಿಗೋದು ತುಂಬ ಕಡಿಮೆ, ಯಾಕಂದರೆ ಅದು ಒಂದು ಕೆಲಸವನ್ನು ಮಾಡ್ತಾ ಇದೆಯಲ್ಲ ನೋಡಿ. ನಾನು ಇಷ್ಟು ದಿನದಲ್ಲಿ ಏಡಿಗಳನ್ನು ತುಂಬ ನೋಡಿದ್ದೇನೆ, ಆದರೆ ಈ ರೀತಿಯ ಕೆಲಸ ಮಾಡುವಾಗ ನಾನು ಕಂಡಿರಲಿಲ್ಲ. ಅದಕ್ಕೆ ವಿಡಿಯೋ ಮಾಡಿದೆ ವೀಕ್ಷಕರೇ. ನಿಮಗೆಲ್ಲ ಏನು ಅನ್ನಿಸ್ತು? ಇದು ಒಂದು ಏಡಿಯ ಪರಿಶ್ರಮ ನೋಡಿ. ಬೆಳಿಗ್ಗೆಯಿಂದ ಮಾಡ್ತಾ ಇರ್ಬೋದು ಹೆಚ್ಚು ಕಡಿಮೆ ಅವು ಮನೆ ಮಾಡುವ ಒಂದು ಕೆಲಸ, ಮನೆಯನ್ನು ನಿರ್ಮಾಣ ಮಾಡಿಕೊಡುವಂತಹ ಕೆಲಸ. ನೀವು ಯಾವತ್ತಾದರೂ ನೋಡಿದ್ದೀರಾ ಏಡಿ ಮನೆಯನ್ನು ಮಾಡ್ಕೊಳ್ತಾ ಇರೋದು? ಇಲ್ಲ ಅಲ್ವಾ, ಸಾಧ್ಯನೇ ಇಲ್ಲ ಬಿಡಿ. ನಾನು ತುಂಬ ವೀಡಿಯೋಸ್ಗಳನ್ನು ನೋಡಿದ್ದೇನೆ ಏಡಿಗಳದ್ದು, ಆದರೆ ಅದಕ್ಕೆ ಜೀವ ಇಲ್ಲದೆ ಇರೋದೇ, ಅದು ಸತ್ತೋಗಿರುವಂಥ ಏಡಿಗಳ ವೀಡಿಯೋಗಳನ್ನು ನಾನು ನೋಡಿದ್ದೇನೆ. ಬಂತು ಮತ್ತೆ ಬಂತು. ದೊಡ್ಡ ಕಲ್ಲನ್ನು ತಗೊಂಡ್ಬರ್ತಾ ಇದೆ ನೋಡ್ರಿ, ನೋಡಿ.